ಮಾರ್ನಿಂಗ್ ಎಕ್ಸ್‌ಪ್ರೆಸ್‌ನಲ್ಲಿ ಮತ್ತಷ್ಟು ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಟೀಮ್ ಇಂಡಿಯಾದ ಮಾಜಿ ನಾಯಕ ಸೌರವ್ ಗಂಗೂಲಿ ಅವರ ದುಬಾರಿ ಬೆಲೆಯ ಮೊಬೈಲ್ ಫೋನ್ ಕಳ್ಳತನವಾಗಿದೆ. ಹೀಗಾಗಿ ಕಳುವಾಗಿರೋ ಮೊಬೈಲ್ ಅನ್ನು ಪತ್ತೆ ಮಾಡುವಂತೆ ಗಂಗೂಲಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಕಳುವಾಗಿರೋ ಮೊಬೈಲ್ನಲ್ಲಿ ಬಹುಮುಖ್ಯವಾದ ವೈಯಕ್ತಿಕ ಡೇಟಾಗಳಿದ್ದು ಅವುಗಳನ್ನು ರಕ್ಷಿತವಾಗಿರಿಸಲು ಗಂಗೂಲಿ ಪೊಲೀಸ್ ಠಾಣೆಯಲ್ಲಿ ಕಳ್ಳತನದ ದೂರನ್ನು ದಾಖಲಿಸಿದ್ದಾರೆ. ಗಂಗೂಲಿ ಅವರ ಬೆಹಲಾ ಚೌರಸ್ತಾದಲ್ಲಿರೋ ಮನೆಗೆ ಬಣ್ಣ ಬಳಿಯಲಾಗ್ತಿದೆ. ಹೀಗಾಗಿ ಪೊಲೀಸರು ಬಣ್ಣ ಬಳಿಯೋ ಕೆಲಸಕ್ಕೆ ಬಂದಿದ್ದ ಕೆಲವು ಕಾರ್ಮಿಕರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ನಿನ್ನೆ ಪ್ಲಾಂಕಥಾನ್ನ 4ನೇ ಆವೃತ್ತಿಯನ್ನ ಆಯೋಜಿಸಲಾಗಿತ್ತು. ಇಸ್ರೋ ಮತ್ತು ಬಜಾಜ್ ಅಲಿಯಾನ್ಸ್ ಸಂಸ್ಥೆಗಳು ಆಯೋಜಿಸಿದ್ದ ಈ ಪ್ಲಾಂಕಥಾನ್ನಲ್ಲಿ ಸುಮಾರು 5,000ಕ್ಕೂ ಅಧಿಕ ಮಂದಿ ಭಾಗವಹಿಸಿದ್ರು. 5,194 ಮಂದಿ ಪ್ಲಾಂಕಥಾನ್ ಮಾಡೋ ಮೂಲಕ ಗಿನ್ನಿಸ್ ದಾಖಲೆ ನಿರ್ಮಾಣವಾಯಿತು. ಅಲ್ಲಿಯೇ ಗಿನ್ನಿಸ್ ದಾಖಲೆ ಸರ್ಟಿಫಿಕೇಟ್ ಅನ್ನು ನೀಡಲಾಯಿತು. ಭಾರತೀಯ ಚಿತ್ರರಂಗದ ಜನಪ್ರಿಯ ನಟಿ ತಾಪ್ಸಿ ಪನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಕೀಮ್ಯಾನ್ ಸಮಯ ಪ್ರಜ್ಞೆಯಿಂದ ದೊಡ್ಡ ಅನಾಹುತವೇ ತಪ್ಪಿದೆ. ಡೀಸೆಲ್ ತುಂಬಿದ್ದ ರೈಲಿನ ಚಕ್ರಕ್ಕೆ ಬೆಂಕಿ ತಗುಲಿತ್ತು. ಹುಬ್ಬಳ್ಳಿಯ ಕುಂದಗೋಳ ತಾಲೂಕಿನ ಸಂಶಿ ರೈಲ್ವೆ ನಿಲ್ದಾಣದ ಬಳಿ ಘಟನೆ ನಡೆದಿದೆ. ಬಿಟಿಪಿಎನ್ ರೈಲ್ವೆ ಚಕ್ರ ಬಿಸಿಯಾಗಿ ಬೆಂಕಿ ಹೊತ್ತುಕೊಂಡಿದ್ದು, ಇದೇ ವೇಳೆ ತುರ್ತು ಅಗ್ನಿಶಾಮಕ ಸಾಧನ ಬಳಸಿ ಕೀಮ್ಯಾನ್ ಬಾಲಚಂದ್ರ ರೆಡ್ಡಿ ಬೆಂಕಿ ನಂದಿಸಿ ಸಮಯ ಪ್ರಜ್ಞೆ ಮೆರೆದರು. ಮುಳ್ಳಯ್ಯನಗಿರಿ ಗುಡ್ಡದಲ್ಲಿ ಬಿಸಿಲಿನ ತಾಪಕ್ಕೆ ಕಾಡ್ಗಿಚ್ಚು ವ್ಯಾಪಿಸಿದ್ದು ಅಪರೂಪದ ಸಸ್ಯ ಸಂಪತ್ತು ನಾಶವಾಗಿದೆ. ಮುಳ್ಳಯ್ಯನಗಿರಿ ತಪ್ಪಲಿನಲ್ಲಿ ಅಗ್ನಿಶಾಮಕ ದಳ ಹಾಗೂ ಸ್ಥಳೀಯರು ಬೆಂಕಿ ನಂದಿಸೋದಕ್ಕೆ ಹರಸಾಹಸ ಪಡುತ್ತಿದ್ದಾರೆ. ಮುಳ್ಳಯ್ಯನಗಿರಿಗೆ ಬರೋ ಪ್ರವಾಸಿಗರು ಎಚ್ಚರ ವಹಿಸುವಂತೆ ಅರಣ್ಯ ಅಧಿಕಾರಿಗಳು ಸೂಚಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.